ಸಂಚಿಕೆ ಶುರುವಿನಲ್ಲಿ ಕ್ರಿಶ್ ವಿಷಯನ ಮಾತಾಡೋಕಂತ ಸೂರ್ಯ ಹಾಗೂ ಮೀನಾ ರಂಗನಾಥ್ ಅವ್ರ ಹತ್ರ ಬರ್ತಾರೆ. ಆಗ ರಂಗನಾಥ್ ಅವರು ನಿನ್ನೆನೆ ಆ ವಿಷಯ ಮಾತಾಡಿದ್ವಲ್ಲಪ್ಪ ಅಂತ ಹೇಳಿದಾಗ, ಇಲ್ಲಪ್ಪ ಕ್ರಿಶ್ ತುಂಬಾ ಒಳ್ಳೆ ಹುಡುಗ, ನಿನ್ನೆ ಅವ್ನ ಬರ್ಡೇಗೆ ಹೋಗಿದ್ವಲ್ಲ, ಅವಾಗ ನಮಗೆ ಅವನ ಜನ್ಮ ರಹಸ್ಯ ಗೊತ್ತಾಯ್ತು. ಅವನಿಗೆ ತಂದೆ ತಾಯಿ ಇಬ್ರು ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಲ್ಲ, ಅವನಿಗೆ ಒಬ್ಬ ಅಮ್ಮ ಇದ್ದಾರೆ ಅಂತ ಹೇಳಿದಾಗ, ಹಾಗಿದ್ರೆ ಆ ತಾಯಿ ಕ್ರಿಶ್ಗೆ ಯಾರು ಇಲ್ಲ ಅಂತ ನಮ್ಮ ಹತ್ರ ಯಾಕೆ ಹಾಗೆ ಹೇಳಿದ್ರು ಅಂತ ಹೇಳಿ ರಂಗನಾಥ್ ಅವರು ಕೇಳ್ತಿರುವಾಗ, ಅವ್ರ ಅಮ್ಮನೇ ಹಾಗೆ ಹೇಳ್ಕೊಟ್ಟಿದ್ರಂತೆ ಅಂತ ಮಾವ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಆಗ ಅಲ್ಲೇ ಕೆಲಸ ಮುಗಿಸ್ಕೊಂಡು ಬಂದ ರೋಹಿಣಿ ಬಾಗ್ಲಲ್ಲಿ ನಿಂತ್ಕೊಂಡು ಇವರೆಲ್ಲ ಮಾತನ್ನ ಕೇಳಿಸ್ಕೊತಾ ಇರ್ತಾಳೆ. ಆಗ ಶ್ರುತಿ ಕ್ರಿಶ್ ಅತ್ತೆ ಇದ್ದಾರೆ ಅಂತ ಹೇಳಿದ್ನಲ್ಲ ಅಂತ ಹೇಳಿದಾಗ, ಅತ್ತೆನೇ ಅಮ್ಮ ಅಂತ ಹೇಳಿದಾಗ ಒಂದು ಕ್ಷಣ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಆಗ ಮನೋಜ, ಓಹೋ ಹಾಗಿದ್ರೆ ಅವ್ರ ಅಮ್ಮಂಗೆ ಏನಾದರೂ ಬೇರೆ ಅಫೇರ್ ಏನೋ ಇರಬೇಕು ಅಂತ ಹೇಳಿ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡಂತ ರೋಹಿಣಿಗೆ ತುಂಬ ಸಂಕಟ ಆಗ್ತಾ ಇರುತ್ತೆ. ಆಗ ಶ್ರುತಿ, ಹಾಗೇನೂ ಇರಲ್ಲ, ತಾಯಿ ಪರಿಸ್ಥಿತಿ ಏನಿರುತ್ತೋ ಏನೋ ಯಾರಿಗೆ ಗೊತ್ತು ಅಂತ ಮಾತಾಡ್ತಿರುವಾಗ ಮನೋಜ, ಸುಮ್ನಿರಮ್ಮ, ನ್ಯಾಷನಲ್ ಹೈವೇಯಲ್ಲಿ ಹೋಗ್ತಾ ಇರೋರು ರಾಂಗ್ ರೂಟ್ ತಗೊಂಡಿರ್ಬೇಕು ಅಂತ ಹೇಳಿ ತುಂಬ ಕೇವಲವಾಗಿ ಮಾತಾಡ್ತಾ ಇರ್ತಾನೆ. ಆಗ ಎದ್ದು ಬಂದಂತ ಸೂರ್ಯ, ಎಲ್ರು ನಿಂತರ ಅದೃಷ್ಟ ಮಾಡಿರಲ್ಲ ಮನೋಜ, ನಂತರ ದುರಾದೃಷ್ಟನೂ ಮಾಡಿರ್ತಾರೆ. ಹಾಯೋ ಹಸು ಮಧ್ಯೆ ಹಾಯಾಗಿ ಮಲಗಿರೋ ಕರು ನೀನು, ಹಾಲಿಲ್ದೆ ಪ್ರೀತಿ ಇಲ್ದೆ ಕಾಳಜಿ ಇಲ್ದೆ ಅಂಬಾ ಅಂತರೂ ಕೂಗಿದ್ರು ಕಿವಿಗೊಡದೆ ಇರೋ ಹಸುನ ನೆನ್ಸ್ಕೊಂಡು ಗೋಳಾಡ್ತಾ ಇರೋ ಕರುಗಳ ಸಂಕಟ ನಿನಗೆ ಹೇಗೋ ಗೊತ್ತಾಗುತ್ತೆ. ನೀನು ತುಂಬಾನೇ ಅದೃಷ್ಟ ಮಾಡಿದೀಯಾ. ಇಷ್ಟೆಲ್ಲ ಓದಿ ಡಿಗ್ರಿ ತಗೊಂಡಿದೀಯಲ್ಲ, ಅದು ನಿನ್ನ ಕಾಪಾಡ್ತಾ ಇಲ್ಲ. ನಿನ್ನ ಹಣೆಯಲ್ಲಿ ಹುಟ್ಟೋಕಿನ ಮುಂಚೆ ಬರ್ಕೊಂಡು ಬಂದಿದೆಯಲ್ಲ ಅದೃಷ್ಟ, ಅದು ಕಣೋ ನಿನ್ನ ಇಷ್ಟು ಚೆನ್ನಾಗಿ ಇರೋ ಹಾಗೆ ಮಾಡ್ತಿರೋದು ಅಂತ ಹೇಳಿ ಕಣ್ಣೀರಿಡ್ತಾ ಇರ್ತಾನೆ. ಆಗ ರಂಗನಾಥ್ ಅವರು, ಆ ಮಗು ವಿಷಯ ಈಗ ಯಾಕಪ್ಪ ನಮ್ಮ ಹತ್ರ ಹೇಳ್ತಾ ಇದೆಯಾ ಅಂತ ಕೇಳಿದಾಗ, ಅದು ವಿಷಯ ಇದೆಯಪ್ಪ, ನಾನು ಮೀನಾ ಸೇರ್ಕೊಂಡು ಆ ಮಗುನ ಅಂತ ಹೇಳುವಷ್ಟರಲ್ಲಿ ಮೀನಾ, ಮಾವ ನಾವು ಕೃಷ್ಣ ದತ್ತು ತಗೋಬೇಕು ಅಂತ ಮಾಡಿದೀವಿ ಅಂತ ಹೇಳಿದಾಗ ಮನೆಯವ್ರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಗ ಶಾಂತಿ, ಅಯ್ಯೋ ಅನ್ಕೊಂಡೆ ನಾನು, ನೀವು ತೌಡ್ ಕುಟ್ತಿರುವಾಗಲೇ ಇದು ಸುವಿ ಕುಟ್ಟೋ ರಾಗ ಅಂತ ಅನ್ಕೊಂಡೆ. ಅಲ್ಲ, ಇದನ್ನೇನೋ ಧರ್ಮಶಾಲಾ ಪಾಠಶಾಲಾ ಅಂತ ಅನ್ಕೊಂಡಿದ್ದೀರಾ ಹೇಗೆ? ಹಾದಿ ಬೀದಿ ರೋಡಲ್ಲಿ ಹೋಗೋರೆಲ್ಲರನ್ನು ತಂದು ಮನೇಲಿ ಇಟ್ಕೊಳೋಕೆ? ಅಲ್ಲ, ಹೆತ್ತ ತಾಯಿಗೆ ಬೇಡದೇ ಇರೋ ಮಗು ನಮ್ಮನೆಗೆ ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇರ್ತಾಳೆ ಶಾಂತಿ. ಆಗ ಮನೋಜ, ಸರಿಯಾಗಿ ಹೇಳ್ದೆ ಅಮ್ಮ. ಅಲ್ಲೋ ಸೂರ್ಯ, ನೀ ದುಡ್ಡು ಸಂಪಾದನೆ ನಿನಗೇ ಸಾಲಲ್ಲ, ಅಲ್ಲ ಇಂಥ ಡಿಂಚಕ್ಗಳಿಗೆ ನೀನ್ ಎಲ್ಲಿಂದ ದುಡ್ಡು ತರ್ತೀಯ ಅಂತ ಹೇಳಿ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇರ್ತಾನೆ. ಆಗ ಸೂರ್ಯ, ನಿನ್ನಂತ ಕಾಡ್ ಪಾಪಗಳಿಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕಿ ಮೇಯಿಸ್ತಾ ಇಲ್ವಾ, ಅವನನ್ನ ನಾವು ನೋಡ್ಕೋತೀವಿ, ನಮ್ ಜವಾಬ್ದಾರಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆಗ ಶಾಂತಿ, ಒಂದ್ಸಲ ಬೇಡ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿಮ್ಗೆ? ಅಲ್ಲ, ಕಾಡಲ್ಲಿ ಹಾವುಗಳಿಗೆ ಹುತ್ತ ಇಲ್ಲ ಅಂತ ಹೇಳಿ ಮನೆಗೆ ತಂದು ಸಾಕೋಕ್ಕಾಗುತ್ತಾ? ಈ ಮನೆಯಲ್ಲಿ ಬೆಳಗಾದ್ರೆ ರಾಮಾಯಣ, ರಾತ್ರಿ ಆದ್ರೆ ಮಹಾಭಾರತ, ಅಂತದ್ರಲ್ಲಿ ಮತ್ತಿದೊಂದು ನ್ಯೂಕ್ಲಿಯರ್ ಬಾಂಬ್ ಬೇರೆ ತಂದಿದ್ದಾನೆ ಅಂತ ಹೇಳಿ ಸೂರ್ಯಂಗೆ ಬೈತಾ ಇರ್ತಾಳೆ ಶಾಂತಿ. ಹಾಗೆ ಗೊತ್ತಾಯ್ತು ಇದೆಲ್ಲ ಈ ಕುಂಬಳಕಾಯಿ ಕೆಲಸನೇ ಅಂತ ಹೇಳಿ ಮೀನನ್ನ ತೋರಿಸಿ ಬೈತಾ ಇರ್ತಾಳೆ. ಹಾಗೆ ಅಲ್ಲೇ ಬಂದು ಮುಂದೆ ಕುತ್ಕೊಂಡು, ಅಯ್ಯಯ್ಯೋ ಯಾವ ಅನ್ಯಾಯ ಮಾರ್ಗದಲ್ಲಿ ಹುಟ್ಟಿದ್ಯೋ ಆ ಮೊಳಕೆ ಅಂತ ಹೇಳಿ ತುಂಬಾ ಕೇವಲವಾಗಿ ಮಾತಾಡಿದಾಗ ಅದನ್ನ ಕೇಳಿಸ್ಕೊಂಡಂತ ರೋಹಿಣಿಗೆ ತುಂಬಾ ಸಂಕಟ ಆಗುತ್ತೆ. ಆಗ ಮೀನಾ ಕೋಪದಿಂದ, ಅತ್ತೆ ಇದನ್ನೆಲ್ಲ ನಾನೊಬ್ಳೇ ಏನು ತೀರ್ಮಾನ ಮಾಡಿಲ್ಲ ಅಂತ ಹೇಳಿದಾಗ, ಮಾಡಿದ್ರು ಕೇಳೋರು ಯಾರೇ ಮಾಯಾಂಗಿನಿ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ, ನಾವು ಇದನ್ನೆಲ್ಲ ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ, ಆದರೆ ಅಪ್ಪನ ಮೇಲಿನ ಗೌರವದಿಂದ ನಾವು ಬಂದು ಕೇಳ್ತಾ ಇದ್ದೀವಿ ಅಂತ ಹೇಳಿದಾಗ, ಇರು ಸೂರ್ಯ ಒಂದು ನಿಮಿಷ ಇರು. ಆಗ ಶಾಂತಿ, ಈ ಮನೆ ನಂದು, ನಿನಗೆ ಬೇಕಾದರೆ ಹೋಟ್ಲಲ್ಲಿ ರೂಮ್ ಮಾಡ್ಕೋ ಅಥವಾ ಹಾಸ್ಟೆಲಲ್ಲಾದರೂ ರೂಮ್ ಮಾಡು, ಕೃಷ್ಣನಾದರೂ ತಂದಿಟ್ಕೋ ವಿಷ್ಣುನಾದರೂ ತಂದಿಟ್ಕೋ, ಈ ಮನೆ ನಂದು ಅಂತ ಹೇಳಿ ಒತ್ತಿ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಸರಿಪಾ ಸೂರ್ಯ, ನಾವೆಲ್ಲರೂ ಈ ಮನೆನ ಬಿಟ್ಟು ಹೋಗೋಣ, ಇವಳು ಈ ಮನೇಲಿರಲಿ ಅಂತ ಹೇಳ್ತಿರುವಾಗ, ಅಯ್ಯಯ್ಯೋ ಯಾಕ್ರಿ ಈ ರೀತಿ ಮಾತಾಡ್ತಿದ್ರಿ ಅಂತ ಕೇಳಿದಾಗ, ಮತ್ತಿನ್ನೇನೆ ಶೂರ್ಪನಖಿ, ಮಾತಿಗೆ ಮುಂಚೆ ನನ್ನ ಮನೆ ಅಂತ ಹೇಳಿ ಬಡ್ಕೋತಿದ್ರೆ ಇನ್ನೇನು ಮಾಡಬೇಕು, ನಾವಿಲ್ಲಿ ಮಾತಾಡ್ತಾ ಇವಿಲ್ಲ, ಸುಮ್ಮನಿರೇ ಶೂರ್ಪನಖಿ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ ರಂಗನಾಥ್. ಆಗ ರಂಗನಾಥ್ ಅವರು, ಅಲ್ಲ ಕಣಪ್ಪ ಸೂರ್ಯ, ಇದು ನಿನ್ನ ನಿರ್ಧಾರನ ಅಥವಾ ಆ ಮಗುನೂ ಒಪ್ಕೊಂಡಿದ್ಯಾ, ಆ ಮನೆಯವರೆಲ್ಲರೂ ಒಪ್ಕೊಂಡಿದಾರ ಅಂತ ಕೇಳಿದಾಗ, ಇಲ್ಲಪ್ಪ ಇದು ಸದ್ಯಕ್ಕೆ ನಮ್ಮ ನಿರ್ಧಾರ ಅಂತ ಹೇಳಿದಾಗ, ಮತ್ತ್ಯಾಕೋ ಇಲ್ಲಿ ಅದನ್ನ ಪ್ರಸ್ತಾವನೆ ಮಾಡಿದೆ, ಮೊದಲು ಆ ಮಗು ಒಪ್ಕೋಬೇಕು, ಅದನ್ನ ನೋಡ್ಕೊಳ್ಳೋರು ಒಪ್ಕೋಬೇಕು ಅಂತ ಹೇಳ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ರೋಹಿಣಿ ಒಳಗಡೆ ಬರ್ತಾಳೆ. ಆಗ ಶಾಂತಿ, ಬಾರಮ್ಮ ರೋಹಿಣಿ, ಹೊಸ ವಿಷಯ ಕೇಳು, ಅದ್ಯಾವುದೋ ಮಗುನ ದತ್ತಕ್ಕೆ ತಗೋತಾರಂತೆ, ಇದು ಸರಿ ಏನಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ರೋಹಿಣಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಆಗ ಮನೋಜ, ಅಯ್ಯೋ ಆನೆ ವಿಷಯನ ನರಿ ಹತ್ರ ಕೇಳಿದ್ರಂತೆ, ನಮಗೂ ಆ ಪೀಡೆ ಮಗುಗೂ ಏನು ಸಂಬಂಧ ಅಂತ ಗೊಣಗ್ತಾ ನಮ್ಮ ಹತ್ರ ಯಾಕೆ ಕೇಳಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹಾಗೆ ರವಿ ಶ್ರುತಿನೂ ಸಹ ಹೊರಡ್ತಾರೆ. ಆಗ ಸೂರ್ಯ, ಅಪ್ಪ ಯಾರಿಗಿಷ್ಟ ಆಗಲಿ ಬಿಡಲಿ, ನಿನಗಿಷ್ಟ ಇದೆಯಲ್ಲನಪ್ಪ ಅಂತ ಕೇಳಿದಾಗ, ಹೇಳಿದ್ನಲ್ಲಪ್ಪ ಸೂರ್ಯ ಆವಾಗಲೇ, ಮೊದಲು ಆ ಮಗುಗೂ ಇಷ್ಟ ಆಗಬೇಕು, ಹಾಗೆ ಅವ್ರನ್ನ ಆ ಮಗುನ ನೋಡ್ಕೊಳೋರ್ಗೂ ಇಷ್ಟ ಆಗಬೇಕು, ಆಮೇಲೆ ಮುಂದಿನ ತೀರ್ಮಾನ ಅಂತ ಹೇಳ್ತಾ ರಂಗನಾಥ್ ಅವರು ಸಹ ಅಲ್ಲಿಂದ ಹೊರಡ್ತಾರೆ.
ಈ ಕಡೆ ರಾತ್ರಿ ರೋಹಿಣಿ ರೂಮಲ್ಲಿ ಯೋಚನೆ ಮಾಡ್ತಾ ಸೂರ್ಯ ಮೀನಾ ಮಾತಾಡಿರೋದನ್ನ ಹಾಗೆ ರಂಗನಾಥ್ ಅವರು ಮಾತಾಡಿರೋದನ್ನ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ತಕ್ಷಣ ತನ್ನ ತಾಯಿಗೆ ಕಾಲ್ ಮಾಡ್ತಾಳೆ. ಆಗ ಆ ಕಾಲ್ನ ಕ್ರಿಶ್ ಪಿಕ್ ಮಾಡ್ತಾನೆ. ಅಮ್ಮ, ನಾನು ನಿನ್ನ ಹತ್ರ ಮಾತಾಡಲ್ಲ, ಆಟ ಆಡೋ ಅಂತ ಹೇಳಿ ನನ್ನ ಬಿಟ್ಟು ಹೋಗ್ಬಿಟ್ಟೆಲ್ಲ ಅಂತ ಹೇಳಿದಾಗ, ಸ್ವಲ್ಪ ಕೆಲಸ ಇತ್ತು ಕ್ರಿಶ್, ಅಜ್ಜಿ ಹತ್ರ ಕೊಡ್ತೀಯಾ ಅಂತ ಹೇಳಿದಾಗ ಕ್ರಿಶ್ ಅಜ್ಜಿಗೆ ಫೋನ್ ಕೊಡ್ತಾನೆ. ಆಗ ರೋಹಿಣಿ, ಅಮ್ಮ ನಿನಗೆ ಸೂರ್ಯ ಮೀನಾ ಅಲ್ಲಿಗೆ ಯಾಕೆ ಬಂದಿದ್ರು ಅಂತ ಗೊತ್ತಾ ಅಂತ ಹೇಳಿದಾಗ, ಅಯ್ಯೋ ಬಟ್ಟೆ ಕೊಡೋಕಂತ ಬಂದಿದ್ರಲ್ಲ ಅಂತ ಹೇಳಿ ಪ್ರಮೀಳಾ ಹೇಳ್ತಾ ಇರ್ತಾಳೆ. ಅಯ್ಯೋ ಅಲ್ಲಮ್ಮ, ಕೃಷ್ಣ ದತ್ತು ತಗೋಬೇಕು ಅಂತ ಮಾಡಿದ್ದಾರೆ ಅಂತ ಹೇಳಿದಾಗ, ಏನು ಹೇಳ್ತಾ ಇದ್ದೀಯಾ ಕಲ್ಯಾಣಿ ನೀನು ಅಂತ ಕೇಳ್ತಾಳೆ. ಹೌದಮ್ಮ, ಇಲ್ಲಿ ಅದನ್ನ ಮಾತಾಡ್ತಾ ಇದ್ರು, ನಮ್ಮ ಮಾವ ಪುಣ್ಯಾತ್ಮನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಆ ಮಗುನು ಹಾಗೂ ನಿನ್ನೂ ಒಂದು ಮಾತು ಕೇಳು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಹೌದು ಆಗಲೇ ಸೂರ್ಯ ಫೋನ್ ಮಾಡಿದ್ದ, ನಾನು ಪಿಕ್ ಮಾಡಲಿಲ್ಲ ಅಂತ ಹೇಳಿದಾಗ, ಇನ್ನೊಂದ್ಸಲ ಮಾಡಿದರೆ ಪಿಕ್ ಮಾಡಬೇಡ, ಅದನ್ನೇ ಕೇಳೋಕಂತ ಮಾಡಿರ್ತಾನೆ. ನೋಡಮ್ಮ, ಅವ್ರಿಗೆ ನಮ್ಮ ಮನೆಗೆ ಗೊತ್ತು, ನೇರವಾಗಿ ಮನೆಗೆ ಬಂದರೆ ಏನು ಮಾಡೋದು ಅಂತ ಹೇಳಿದಾಗ, ಉಗಿದು ಕಳ್ಸಮ್ಮ, ಅವ್ರಿಗೆ ಅವಮಾನ ಮಾಡೋ ರೀತಿ ಮಾತಾಡು, ಅವರು ಯಾಕಾದರೂ ನಿನ್ನ ಮನೆ ಹತ್ರ ಬಂದೇನೋ ಅನಿಸ್ಬೇಕು, ಆ ರೀತಿ ಮಾತಾಡು ಅಂತ ಹೇಳಿದಾಗ, ಅಲ್ಲ ಕಲ್ಯಾಣಿ, ಆ ಮಗು ಆ ಮನೆಗೆ ಬಂದರೆ ಇನ್ನೂ ನಿನಗೆ ಚಲೋ ಅಲ್ಲ, ನಿನ್ನ ಹತ್ರನೇ ಇದ್ದಂಗೆ ಆಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಅಮ್ಮ, ನನ್ನ ಕಣ್ಣು ಮುಂದೆನೇ ನನ್ನ ಮಗುನ ಇನ್ಯಾರೋ ಮುದ್ದಾಡ್ತಾ ನನ್ನ ಮಗು ಅಂತ ಇದ್ರೆ ನನಗೇಗಮ್ಮ ಸಹಿಸ್ಕೊಳಕ್ಕಾಗುತ್ತೆ ಅಂತ ಹೇಳಿದಾಗ, ಅಲ್ಲ ಕಲ್ಯಾಣಿ, ಹಾಗಿದ್ರೆ ಈ ಮಗು ಅನಾಥವಾಗಿ ಇಲ್ಲೇ ಇರಬೇಕಂತ ಕೇಳಿದಾಗ, ಸುಮ್ಮನಿರಮ್ಮ, ನನ್ನ ಮಗುನ ನನ್ನ ಹತ್ರ ಹೇಗೆ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಹೇಳಿದ್ನಷ್ಟೇ ಮಾಡು ಅಂತ ಹೇಳಿ ಜೋರು ಮಾಡ್ತಾಳೆ. ಆಗ ಸರಿಯಮ್ಮ ಅಂತ ಹೇಳಿ ಪ್ರಮೀಳಾ ಹೇಳ್ತಾ ಇರ್ತಾಳೆ. ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಪಾತ್ರೆ ತೊಳಿತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಸೂರ್ಯ ಮೀನಾ ಅವ್ರಿಗೆ ಕಾಲ್ ಮಾಡು ಅಂತ ಹೇಳಿದಾಗ, ಯಾರಿಗ್ರಿ ಅಂತ ಕೇಳ್ತಾಳೆ. ಅದೇ ಕ್ರಿಶ್ ಅಜ್ಜಿಗೆ ಕಾಲ್ ಮಾಡಮ್ಮ, ನಾವು ಹೀಗೀಗೆ ಅಂತ ಅಂದ್ಕೊಂಡಿದ್ದೀವಿ, ಏನು ಮಾಡೋದು ಅಂತ ಕೇಳು ಅಂತ ಹೇಳಿದಾಗ, ರೀ ಮನೆಯವರೆಲ್ಲರೂ ಬೇಡ ಅಂತ ಹೇಳಿದ್ದಾರೆ, ಆ ದೇವ್ರ ತೀರ್ಮಾನನೂ ಬೇಡ ಅಂತಲೇ ಆಗಿದೆ, ಯಾಕೋ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ಹಾಗೇನಿಲ್ಲ, ನೀನು ಒಂದು ಸಾರಿ ಕಾಲ್ ಮಾಡು ಅಂತ ಹೇಳಿದಾಗ ಮೀನಾ ಕಾಲ್ ಮಾಡ್ತಾಳೆ. ಆದರೆ ಪ್ರಮೀಳಾ ಅವರು ಮೀನಾ ಕಾಲ್ನ ತೆಗಿತಾನೆ ಇರಲ್ಲ. ಆಗ ಸೂರ್ಯ, ಸರಿ ಹಾಗಿದ್ರೆ ಹೋಗಿ ನೇರನೇ ಭೇಟಿ ಮಾಡಿಕೊಂಡು ವಿಳೆದೆಲೆ ಚೇಂಜ್ ಮಾಡಿ ಬಂದ್ಬಿಡೋಣ ಅಂತ ಹೇಳಿದಾಗ, ರೀ ನನಗೆ ಯಾಕೋ ನೀವು ತುಂಬ ಅವಸರ ಮಾಡ್ತಾ ಇದ್ದೀರಾ ಅನಿಸುತ್ತೆ, ಮನೆಯವರೆಲ್ಲರೂ ಬೇಡ ಅಂತ ಇದ್ದಾರೆ, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದಾಗ, ನೋಡಿ ಒಂದು ನಿರ್ಧಾರ ಮಗುವಿನ ಭವಿಷ್ಯ ಚೇಂಜ್ ಮಾಡುತ್ತಾ ಅಂದರೆ ಆ ದೇವರು ಯಾವತ್ತೂ ಅದಕ್ಕೆ ಬೇಡ ಅಂತ ಅನ್ನೋಲ್ಲ, ದೇವ್ರೊಪ್ಪಿಗೆ ಯಾವತ್ತೂ ಇದ್ದೇ ಇರುತ್ತೆ. ಹಾಗೆ ಈ ಮನೆಯವರು ದತ್ತು ತಗೊಂಡ್ಮೇಲೆ ಕ್ರಿಶ್ ನನ್ನ ಮಗ ಆಗ್ತಾನೆ, ನನ್ನ ಮಗ ನನ್ನ ಮನೆಯಲ್ಲಿರೋಕ್ಕೆ ಯಾರೇ ತಡಿತಾರೆ, ನೋಡು ನಾಳೆ ಬೆಳಗ್ಗೆ ರೆಡಿಯಾಗು, ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಮೀನಾ ಹೇಳಿದಾಗ, ರೀ ನನ್ಗೆ ಯಾಕೋ ಬೇಡ ಅಂತ ಅನಿಸ್ತಾ ಇದೆ. ಆಗ ಮೀನಾ, ರೀ ಯಾಕೋ ನೀವು ತುಂಬಾ ಅವಸರ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ, ಅಲ್ಲ ಒಂದೇ ದಿನಕ್ಕೆ ಅಜ್ಜಿನ ಬಿಟ್ಟು ಹುಟ್ಟಿದುಡ್ಡನ್ನ ಬಿಟ್ಟು ಕ್ರಿಶ್ ಹೇಗ್ರಿ ನಮ್ಮ ಜೊತೆ ಬರ್ತಾನೆ, ಅದು ಹೇಗೆ ಸರಿ ಆಗುತ್ತೆ ಹೇಳಿ ನೀವೇ, ಸ್ಕೂಲ್ಗೆ ಹೋಗೋ ಹುಡುಗ ಅವನ್ನ ಏಕಾಏಕಿ ಸ್ಕೂಲಿಂದ ಬಿಡಿಸಿ ಕರ್ಕೊಂಬರೋದು ಸರಿ ಅನ್ಸುತ್ತಾ, ನೋಡಿ ಮೊದಲು ನಾವು ಆಗಾಗ ಅವ್ರ ಮನೆಗೆ ಹೋಗಿ ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡಿಸಿ ಬರೋಣ, ಅವನಿಗೆ ನಮ್ಮ ಜೊತೆ ಇರೋದು, ನಮ್ಮ ಜೊತೆ ಹೊಂದ್ಕೊಳೋದು ಅವನಿಗೆ ಅಭ್ಯಾಸ ಆಗಲಿ, ಅಲ್ಲಿವರೆಗೂ ನಾವು ಅವನಿಗೆ ಹಿಂಸೆ ಕೊಡೋದು ಬೇಡ ಅಂತ ಹೇಳ್ತಾಳೆ. ಆಗ ಸೂರ್ಯ, ಹೌದು ಕಣೆ, ನೀನು ಹೇಳೋದು ಒಂಥರ ಸರಿ ಅಂತ ಅನಿಸ್ತಾ ಇದೆ, ನೋಡು ನನ್ನ ಮದುವೆ ಆದಮೇಲೆ ನಿನ್ನ ತಲೆ ವರ್ಕ್ ಮಾಡ್ತಾ ಇದೆ, ನಿಂಗೆ ಬುದ್ಧಿ ಬರ್ತಾ ಇದೆ ಅಂತ ಹೇಳಿ ಮೀನನ್ನ ರೇಗಿಸ್ತಾ ಇರ್ತಾನೆ. ಮರುದಿನ ಬೆಳಗ್ಗೆ ರೋಹಿಣಿ ನಡೆದ ವಿಷಯನೆಲ್ಲ ಪೂಜನ ಹತ್ರ ಹೇಳ್ತಾ ಬರ್ತಾ ಇರ್ತಾಳೆ. ಆಗ ಪೂಜಾ, ಒಳ್ಳೇದಾಯ್ತು ಕಣೆ ನಾನು ಬರಲಿಲ್ಲ, ಇಲ್ಲ ಅಂದ್ರೆ ಕೇಕ್ ಜಾಗದಲ್ಲಿ ನನ್ನೇ ಇಟ್ಟು ಕತ್ತಿಸ್ಬಿಡ್ತಿದ್ರು ಆ ಸೂರ್ಯ ಮೀನಾ. ಹೌದು ಕಣೆ, ಕೃಷ್ಣ ದತ್ತು ತಗೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅವರು ಅಂತ ಕೇಳಿದಾಗ, ಹೂ ಕಣೆ ಮಾತಾಡ್ತಾ ಇದ್ರು, ಮೊದಲು ನಾವು ಒಂದು ಕೆಲಸ ಮಾಡಬೇಕು, ಅಮ್ಮನ್ನ ಹಾಗೂ ಕೃಷ್ಣ ಹಳ್ಳಿಂದ ಮೊದಲು ಶಿಫ್ಟ್ ಮಾಡಿ ಇಲ್ಲೇ ಬೆಂಗಳೂರಲ್ಲಿ ಒಂದು ಮನೆ ಮಾಡಿ ತಂದಿಡಬೇಕು. ನೋಡು ಪೂಜಾ, ನಾನು ಬಜೆಟ್ ಅಲ್ಲಿ ಒಂದು ಮನೆನ ಹುಡುಕಿಡ್ತೀನಿ, ನೀನು ಕೃಷ್ಣ ಸ್ಕೂಲಿಗೆ ಸೇರಿಸೋ ಜವಾಬ್ದಾರಿ ನಿಂದು ಅಂತ ಹೇಳಿದಾಗ, ಏನೇ ನೀನು ಒಂದು ಹೆಣ್ಣು ಗರ್ಭಿಣಿಯಾಗಿದ್ದಾಳೆ ಅನ್ನೋ ವಿಷಯನ ತುಂಬಾ ದಿನ ಮುಚ್ಚಿಡೋಕ್ಕಾಗಲ್ಲ, ಅವಳ ಹೊಟ್ಟೆನೆ ಅದನ್ನ ತೋರಿಸ್ಬಿಡುತ್ತೆ, ಅದೇ ರೀತಿ ಸುಳ್ಳ ತುಂಬಾ ದಿನ ಮುಚ್ಚಿಡೋಕ್ಕಾಗಲ್ಲ ಅಂತ ಹೇಳ್ತಿರುವಾಗ, ಹೌದು ಕಣೆ, ಈಗ ಸದ್ಯ ನನ್ನ ತಲೆಯಲ್ಲಿರೋದು ಅದೇ ವಿಷಯ, ನಾನು ಆದಷ್ಟು ಬೇಗ ಗರ್ಭಿಣಿ ಆಗಬೇಕು ಅಂತ ಹೇಳಿದಾಗ, ಏನೇ ಮಾತಾಡ್ತಾ ಇದೀಯಾ ನೀನು ಅಂತ ಹೇಳಿ ಪೂಜಾ ಕೇಳ್ತಾಳೆ. ಹೌದು ಕಣೆ, ನನ್ನ ಹೊಟ್ಟೆಯಲ್ಲಿ ಮಗು ಇದ್ರೆ ಮನೋಜ್ಗೆ ನನ್ನ ಮೇಲೆ ಕರುಣೆ ಬರುತ್ತೆ, ಪ್ರೀತಿ ಬರುತ್ತೆ, ಆಗ ಈ ವಿಷಯ ಹೊರಗೆ ಬಂದರೂ ಏನೂ ಸಮಸ್ಯೆ ಇರಲ್ಲ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ.